ಬಹಳಷ್ಟು ಜನರಿಗೆ ನರಕನಲ್ಲಿ ನೋಡಿದ್ರು. ಸ್ವರ್ಗನಲ್ಲಿನೂ ಹೋಗಿ ಬಂದ್ರು. ಸ್ವರ್ಗನಲ್ಲಿ ಏನೇನು ವಸ್ತುಗಳಿದೆ ಎಲ್ಲಾ ಫರಿಷ್ಠಗಳು ತೋರಿಸ್ಕೊಂಡು ಬಂದ್ರು. ಅದರ ಜೊತೆ ನರಕನಲ್ಲಿ ಯಾವ ಜನರಿಗೆ ಎಂತಹ ಶಿಕ್ಷೆ ಕೊಡಲಾಗುತ್ತೆ ಅದರ ಬಗ್ಗೆನೇ ಎಲ್ಲಾ ಫರಿಷ್ಠಗಳು ತೋರಿಸಿದ್ರು. ಯಾರು ರಸೂಲುಲ್ಲಾ, ಸ್ವರ್ಗನಲ್ಲಿ ಇಂತಹ ಜನರಿಗೆ ಇಂತಹ ದೊಡ್ಡವಾದ ಸ್ಥಾನ ಸಿಗುತ್ತದೆ ಮತ್ತು ಅತ್ಯಂತ ಜಾಸ್ತಿ ಗಂಭೀರ, ಅದಕ್ಕಿಂತ ಜಾಸ್ತಿ ಡೇಂಜರ್ ಕಣ್ಣಿಗೆ ಕಂಡು ಬಂದಿತ್ತು ಏನು, ನರಕ, ಜಿಸ ಜಹನ್ನಂ ಬೋಲಾ ಜಾತಾ ಹೈ. ಇವತ್ತು ಬರೀ ನಾವು ಅಕ್ಷರ ಕೇಳಿದ್ರೆ ದೋಜಖ್, ನರಕ, ಬೆಂಕಿ, ನರಕದ ಬೆಂಕಿ, ನರಕದ ಶಿಕ್ಷೆ, ಇವತ್ತು ಬಹಳಷ್ಟು ಜನರಿಗೆ ಒಂದು ರಸಮ್ ಆಗ್ಬಿಟ್ಟಿದೆ, ಏನು ರೀತಿ ರಿವಾಜ್, ಒಂದು ಡೈಲಾಗ್ ಆಗ್ಬಿಟ್ಟಿದೆ. ಡೈಲಾಗ್ ಹೇಳುದು ಹಾಗೆ, ನರಕ ನರಕ, ಬೆಂಕಿ ಬೆಂಕಿ, ನೋಡಂತ ಯಾರು ಏನ್ ಹೇಳಿದಾರ, ನರಕ ಏನು ಬೆಂಕಿ ಏನು. ಆದ್ರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ ಮಾತು ನಿಜ ಇದೆ, ಹಕ್ಕಿದೆ, ಹಕ್ಕಿದೆ. ಅದ್ರ ಮೇಲೆ ನಾವು ವಿಶ್ವಾಸ ಇಡಲೇಬೇಕು, ಈಮಾನ್ ತರಲೇಬೇಕು. ಯಾರು ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಕುರ್ಆನಿನ ಮೇಲೆ ವಿಶ್ವಾಸ ಇಟ್ಕೊಂಡಿಲ್ಲ, ಯಾರು ಅದ ಮಾತಿನ ಮೇಲೆ ನಂಬೋದಿಲ್ಲ, ಆ ವ್ಯಕ್ತಿ ಮುಸಲ್ಮಾನಲ್ಲಿ ಇಲ್ಲ. ಆ ವ್ಯಕ್ತಿ ಮುಸಲ್ಮಾನಿಂದ ಇಸ್ಲಾಮಿಂದ ಹೊರಗಡೆ ಆಗುತ್ತಾನೆ. ಯಾರು ಕುರ್ಆನ್ಗೆ ನಂಬಂಗಿಲ್ಲ ಆ ಜನರು ಇಸ್ಲಾಂನಲ್ಲಿ ಉಪಯೋಗ ಇಲ್ಲ, ಅವರು ಹೊರಗಡೆ ಇಸ್ಲಾಮಿನ. ಯಾರು ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ನಂಬೋದಿಲ್ಲ ಅಂತಹ ಜನರು ಇಸ್ಲಾಂನಲ್ಲಿ ಇದು ಉಪಯೋಗ ಇಲ್ಲ. ಅದಕ್ಕೆ ನಮ್ಮ ಮೊದಲೇ ಈಮಾನ್, ನಮ್ಮ ಮೊದಲೇ ವಿಶ್ವಾಸ ಏನಿರಬೇಕು, ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರೀತಿಯ ಸಹೋದರರೇ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನರಕನಲ್ಲಿ ಫರಿಷ್ಠೆಗಳು ನರಕನ ತಗೊಂಡು ಹೋದ್ರು. ಯಾ ರಸೂಲುಲ್ಲಾಹ್, ಬಾರಿ ಯಾರು ನಮ್ಮ ಜೊತೆ ಬಾರಿ, ನಾವು ಹೋಗಿ ನೋಡ್ಕೊಂಡು ಬರೋಣ ಬಾರಿ ಯಾ ರಸೂಲುಲ್ಲಾಹ್. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಗೆ ಆ ಜಗದಲ್ಲಿ ಹೋಗಬೇಕಿತ್ತು, ಹೋಗಿದ ನಂತರ ಮೊದಲೇ ವ್ಯಕ್ತಿಗೆ ಸ್ವಲ್ಪ ಜನರಿಗೆ ಶಿಕ್ಷೆ ಕೊಡಕ್ ಕುಂತಿದ್ರು. ಫರಿಷ್ಠೆಗಳು ಒಬ್ಬನ ವ್ಯಕ್ತಿಗೆ ಹಿಡ್ಕೊಂಡಿದ್ದಾರೆ. ಆ ಹಿಡ್ಕೊಂಡಿದ್ದ ನಂತರ ಬಾಯಿ ಜಗ್ಗ ಕುಂತಿದ್ದಾರೆ ಮತ್ತು ಒಂದು ನರಕದ ಬೆಂಕಿ ತಗೊಂಡು, ಬೆಂಕಿಯ ವಸ್ತು ತಗೊಂಡು ಬಾಯಿಯನ್ನು ಕಟ್ ಮಾಡಕ್ ಕುಂತಿದ್ರು. ಬಾಯಿ ಏನಿದೆ ಎರಡು ಭಾಗ ಮಾಡಕ್ ಕುಂತಿದ್ರು. ಹೇಗೆ ಒಂದು ಕಡೆ ಬಾಯಿ ತುಕಡಿ ಮಾಡ್ತಿದ್ರು, ಇನ್ನೊಂದ್ ಕಡೆ ಬಾಯಿ ಇದ್ದಿದ್ದು ಏನಿದೆ ಇನ್ನೊಂದು ಭಾಗ ರೆಡಿ ಆಗ್ತಿತ್ತು ತಕ್ಷಣ. ಆ ರೀತಿ ಶಿಕ್ಷೆ ಹೊಳ್ಳಾಮಳಿ ಜನರಿಗೆ ಕೊಡಕ್ ಕುಂತಿದ್ರು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳಿದ್ರು, ಐ ಜಿಬ್ರೈಲ್, ಈ ಜನರು ಯಾರು, ಈ ರೀತಿ ಶಿಕ್ಷೆ ಕೊಡೋದ್ ಕಾರಣ ಏಕೆ, ಈ ಜನರಿಗೆ ಎಂತಹ ಶಿಕ್ಷೆ ಎದೆ ಕೊಡಕ್ ಕುಂತಿದ್ದಾರೆ ಯಾ ರಸೂಲುಲ್ಲಾಹ್, ಮುಂದ್ ಬಾರಿ ಯಾ ರಸೂಲುಲ್ಲಾಹ್. ಮತ್ ಮುಂದೆ ಹೋಗಿದ ನಂತರ ಫರಿಷ್ಠೆಗಳು ನಿಂತಿದ್ದಾರೆ. ಒಬ್ಬ ವ್ಯಕ್ತಿ ಮಲಗಿದ್ದಾನೆ. ಆ ವ್ಯಕ್ತಿ ಮೇಲೆ ಫರಿಷ್ಠೆಗಳು ಕಲ್ಲು ತಗೊಂಡು ನಿಂತಿದ್ದಾರೆ. ಹೇಗೆ ದೊಡ್ಡವಾದ ಕಲ್ಲು ತಗೊಂಡು ಆ ವ್ಯಕ್ತಿ ತಲೆಗೆ ಹೊಡೆಯುತ್ತಾರೆ. ಆ ಹೊಡೆದಿದ ನಂತರ ಕಲ್ಲು ಹೋಗಿ ಎಷ್ಟು ದೂರ ಬೀಳುತ್ತದೆ. ಫರಿಷ್ಠೆಗಳು ಹೋಗಿ ಆ ಕಲ್ಲುವನ್ನು ಹೇಗೆ ಹೊಳ್ಳಿ ತರ್ತಿದ್ರು, ಆ ವ್ಯಕ್ತಿ ಮುಖ ಮತ್ತು ಅದೇ ರೀತಿ ಆಗ್ತಿತ್ತು. ಅದೇ ರೀತಿ ಒಳ್ಳ ಮಾಡಿ ಶಿಕ್ಷೆ ಕುಣಿತಿದ್ರು ಫರಿಷ್ಠೆಗಳು ಜನರಿಗೆ. ದೊಡ್ಡವಾದ ಕಲ್ಲು ಮುಖದ ಮೇಲೆ ಹೊಡಿತಿದ್ರು. ಇಡೀ ಮುಖ ಏನು ಚಿಕ್ನ ಚೂರ್, ಇಡೀ ಮುಖ ಎಲ್ಲ ಜಿಗಿಟಾಗ್ತಿತ್ತು, ಏನ್ ಉಳಿತಿದ್ಲ ಅಂತಹ ಮುಖ ಆಗ್ತಿತ್ತು. ಎಷ್ಟು ದೂರ ಹೋಗಿ ಕಲ್ಲು ಬೆಳಿತಿತ್ತು. ಮತ್ತು ಫರಿಷ್ಠೆಗಳು ಹೋಗಿ ತರ್ತಿದ್ರು ಕಲ್ಲನ್ನು ತಂದು ಮತ್ತೆ ಹೇಗೆ ನಿಂದಿರ್ತಿದ್ರು, ಆ ವ್ಯಕ್ತಿ ಮುಖ ಮೊದಲಿಗೆ ಹೇಗಿತ್ತು ಅದೇ ರೀತಿ ಆಗ್ತಿತ್ತು. ಇದು ಕಂಟಿನ್ಯೂ ಶಿಕ್ಷೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೇಳಿದ್ರು, ಈ ಯಾರು ಜನರು ಏಕೆ ಶಿಕ್ಷೆ ಕೊಡಕ್ ಬಂದರೆ, ಈ ರೀತಿ ಶಿಕ್ಷೆ ಕೊಡೋದ್ ಕಾರಣ ಏಕೆ ಯಾ ರಸೂಲುಲ್ಲಾಹ್. ಮತ್ ಮುಂದ್ ಬಾರಿ ಯಾ ರಸೂಲುಲ್ಲಾಹ್. ಮತ್ ಮುಂದೆ ಹೋಗಿದ ನಂತರ ಅಲ್ಲಾಹು ಅಕ್ಬರ್, ಬೆಂಕಿ ಇದೆ. ಆ ಬೆಂಕಿ ಒಳಗೆ ಎಷ್ಟೋ ಹೆಣ್ಣು ಮಕ್ಕಳು ಪುರುಷರಿದ್ದಾರೆ. ಆ ಬೆಂಕಿ ಹೇಗೆ ಮೇಲೆಗಡೆ ಬರ್ತಿತ್ತು, ಆ ಬೆಂಕಿ ಜೊತೆ ಹೆಣ್ಣು ಮಕ್ಕಳು ಮತ್ತು ಪುರುಷರು ಮೇಲೆಗಡೆ ಮೇಲೆ ಬರ್ತಿದ್ರು. ಹೇಗೆ ಬೆಂಕಿಯ ತಳಗೆ ಹೋಗ್ತಿತ್ತು, ಆ ಎಲ್ಲಾರು ಜನರು ಮತ್ತು ಬೆಂಕಿ ಒಳಗೆ ಹೋಗ್ತಿದ್ರು. ಇಂತಹ ಶಿಕ್ಷೆ ಜನರಿಗೆ ಕೊಡಕ್ ಕುಂತಿದ್ರು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳಿದ್ರು, ಐ ಜಿಬ್ರೈಲ್, ಐ ಫರಿಷ್ಠೆಗಳು, ಇವರು ಯಾರು ಜನರು ಈ ರೀತಿ ಬೆಂಕಿನಲ್ಲಿ ಸುಡಾಕ್ ಕುಂತಿದ್ದಾರೆ. ಬೆಂಕಿ ಹೇಗೆ ಎತ್ತರದಲ್ಲಿ ಬರುತ್ತದೆ, ಆ ಜನರು ಎಲ್ಲರೂ ಮೇಲೆಗಡೆ ಬರುತ್ತಾರೆ, ಆ ಎಲ್ಲಾರು ಜನರು ಮೇಲೆ ಬರುತ್ತಾರೆ. ಮತ್ತೆ ಹೇಗೆ ತಳೆ ಹೋಗ್ತದೆ, ಎಲ್ಲಾರು ಜನರು ತಳೆಗೆ ಹೋಗುತ್ತಾರೆ. ಇಂತಹ ಶಿಕ್ಷೆ ಯಾರು ಜನರಿರು ಯಾ ರಸೂಲುಲ್ಲಾಹ್, ಮುಂದ್ ಬಾರಿ ಯಾ ರಸೂಲುಲ್ಲಾಹ್. ಮತ್ ಮುಂದೆ ಹೋದ್ರು. ಅಲ್ಲಾಹು ಅಕ್ಬರ್. ಹೋಗಿದ ನಂತರ ಒಂದು ಹಳ್ಳ ಇದೆ, ರಕ್ತದ ಹಳ್ಳ ಇತ್ತು. ಒಬ್ಬ ವ್ಯಕ್ತಿ ಆ ರಕ್ತದ ಹಳ್ಳದ ಒಳಗೆ ಬಿದ್ದಿದ್ದಾನೆ. ಆ ವ್ಯಕ್ತಿ ಹೇಗೆ ರಕ್ತನ ಹೊರಗಡೆ ನಾನು ಬರ್ಬೇಕಂತ ಪ್ರಯತ್ನ ಮಾಡಕ್ ಕೂತಿದ್ದ. ಹೇಗೆ ಹೊರಗಡೆ ಬರುವುದು ದಂಡೆಗೆ ಸಮೀಪ ಬರುತ್ತಾನೆ. ಫರಿಷ್ಠೆಗಳು ಹೊರಗಡೆ ನಿಂತಿದ್ದಾರೆ. ಆ ವ್ಯಕ್ತಿ ಹೇಗೆ ಹೊರಗಡೆ ಬರೋದು ಪ್ರಯತ್ನ ಮಾಡ್ತಿದ್ದ ಮತ್ತು ಫರಿಷ್ಠರು ಕಲ್ಲು ತಗೊಂಡು ಹೊಡಿತಿದ್ರು. ಆ ವ್ಯಕ್ತಿ ಮತ್ತು ತಳಗಳು ಬೆಳೀತಿದ್ದ ರಕ್ತದ ಹಳ್ಳನಲ್ಲಿ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳಿದ್ರು, ಐ ಜಿಬ್ರೈಲ್, ಐ ಫರಿಷ್ಠೆಗಳು, ಇವರು ಯಾರು ಜನರು. ಇದು ಎಲ್ಲಾ ನೋಡ್ಕೊಂಡು ಬಂದಿದ ನಂತರ ಅಲ್ಲಾಹು ಅಕ್ಬರ್, ಫರಿಷ್ಠೆಗಳು ಹೇಳಿದ್ರು, ಯಾ ರಸೂಲುಲ್ಲಾಹ್, ಮೊದಲೇ ವ್ಯಕ್ತಿ ಬಗ್ಗೆ ನೀವು ಏನ್ ನೋಡಿದ್ರಿ ಇಲ್ಲ ಯಾ ರಸೂಲುಲ್ಲಾಹ್, ಆ ಜನರು ಬೇರೆ ಇರಲಿಲ್ಲ ಯಾ ರಸೂಲುಲ್ಲಾಹ್. ಆ ಜನರು ಪ್ರಪಂಚದಲ್ಲಿ ಈ ರೀತಿ ಮಾತಾಡ್ತಿದ್ರು, ಈ ರೀತಿ ಜನರ ಜೊತೆ ವಿಶ್ವಾಸದಿಂದ ಇರ್ತಿದ್ರು. ಆದ್ರೆ ಜನರು ಆ ವ್ಯಕ್ತಿಯ ಮಾತು ಕೇಳಿದ ನಂತರ ಎಲ್ಲಾರು ನಂಬ್ತಿದ್ರು. ಹೌದಪ್ಪ, ಈ ವ್ಯಕ್ತಿ ನಿಜ ಹೇಳಕ್ ಕುಂತಿದ್ದಾನೆ, ಈ ವ್ಯಕ್ತಿ ಸುಳ್ಳು ಹೇಳಕ್ ಕುಂತಿಲ್ಲ, ಈ ವ್ಯಕ್ತಿ ನಿಜ ಹೇಳಕ್ ಕುಂತಿದ್ದಾನೆ ಯಾ ರಸೂಲುಲ್ಲಾಹ್. ಈ ವ್ಯಕ್ತಿಯ ಮಾತು ಕೇಳಿ ಎಲ್ಲಾರು ನಂಬ್ತಿದ್ರು. ಆದ್ರೆ ಆ ವ್ಯಕ್ತಿ ನಿಜ ಹೇಳ್ತಿದ್ದಲ್ಲ, ಎಲ್ಲಾ ಜನರಿಗೆ ಹಿಂದೆ ಮೋಸ ಮಾಡಕ್ ಕುಂತಿದ್ದೆ ಯಾ ರಸೂಲುಲ್ಲಾಹ್. ಆ ವ್ಯಕ್ತಿ ನಿಜ ಹೇಳಕ್ ಕುಂತಿದ್ಲ ಯಾ ರಸೂಲುಲ್ಲಾಹ್, ಸುಳ್ಳವನ್ನು ಸಂದೇಶ ಕೊಡಕ್ ಕುಂತಿದ್ದೆ ಯಾ ರಸೂಲುಲ್ಲಾಹ್ ಜನರಿಗೆ. ಅದಕ್ಕೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಈ ವ್ಯಕ್ತಿಗೆ ಈ ರೀತಿ ಶಿಕ್ಷೆ ಕೊಡಕ್ ಕುಂತಿದ್ದಾನೆ. ಎಂತಹ ಶಿಕ್ಷೆ, ಫರಿಷ್ಠೆಗಳು ಬಾಯಿಯನ್ನು ಎರಡು ಭಾಗ ಮಾಡಕ್ ಕುಂತಿದ್ದಾರೆ ಮತ್ತು ಕತ್ರಿ ತಗೊಂಡು ಮುಖವನ್ನು ಕಟ್ ಮಾಡಕ್ ಕುಂತಿದ್ದಾರೆ.
ಇಂತಹ ಶಿಕ್ಷೆ ಸುಳ್ಳು ಹೇಳಿರುವ ಜನರಿಗೆ ಇದೆ. ಇವತ್ತು ಪ್ರೀತಿಯ ಸಹೋದರರೇ, ಇವತ್ತು ನಾವು ನಮ್ಮ ಜೀವನದಲ್ಲಿ ನಾವು ಲೆಕ್ಕ ಮಾಡ್ಬೇಕು. ನಾವು ಎಷ್ಟು ಸುಳ್ಳು ಹೇಳಿದೀವಿ, ಎಷ್ಟು ಜನರಿಗೆ ಮೋಸ ಮಾಡಿದೀವಿ, ಎಷ್ಟು ಜನರಿಗೆ ಹೇಳಿ ನಾವು ಮೋಸ ಕೊಟ್ಟಿದ್ದೀವಿ, ಧೋಕಾ ಕೊಟ್ಟಿದ್ದೀವಿ. ಎಷ್ಟು ಜನರನ್ನ ಜೀವನ ನಾವು ಸರ್ವನಾಶ ಮಾಡಿದೀವಿ ಹೇಳಿ, ಸುಳ್ಳು ಸುಳ್ಳು ಹೇಳಿ ಎಷ್ಟು ಜನರಿಗೆ ನಾವು. ನಾಳೆ ನಮ್ದು ಇದೇ ಪರಿಸ್ಥಿತಿ. ಇದು ಯಾರು ಹೇಳಿದಾರೆ ಮಾತು? ಯಾರು ಟೈಟಲ್ ಹೇಳಿದಿಲ್ಲ, ಯಾರು ದೊಡ್ಡವಾದ ಆಫೀಸರ್ ಇಂಜಿನಿಯರ್ ಹೇಳಿದ ಮಾತಿಲ್ಲ. ಇಡೀ ಪ್ರಪಂಚಕ್ಕೆ ರಹಮತುಲ್ ಆಲಮೀನ್ ಆಗಿ ಬಂದರು ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಪ್ರೀತಿಯ ಸಹೋದರರೇ, ಮತ್ತು ಎರಡನೇ ಶಿಕ್ಷೆ ಏನ್ ನೋಡಿದ್ರು? ಜಿಬ್ರೈಲ್ ಆ ವ್ಯಕ್ತಿಗೆ ದೊಡ್ಡವಾದ ಕಲ್ಲೆತ್ತುಕೊಂಡು ಹೊಡೆಯ ಕುಂತಿದ್ರು. ಆ ವ್ಯಕ್ತಿ ಯಾರು? ಯಾ ರಸೂಲಲ್ಲಾಹ್, ಆ ವ್ಯಕ್ತಿ ಬ್ಯಾರೆ ಯಾರು ಇಲ್ಲ. ಯಾ ರಸೂಲಲ್ಲಾಹ್, ಆ ವ್ಯಕ್ತಿ ಹಾಫಿಜ್ ಕುರಾನ್ ಇದ್ದ, ಶಿಕ್ಷಣ ಇತ್ತು, ಇಸ್ಲಾಂ ಬಗ್ಗೆ ಜ್ಞಾನ ಇತ್ತು, ಇಸ್ಲಾಂ ಏನಿದೆ ಅನ್ನೋದು ಎಲ್ಲ ಗೊತ್ತಿತ್ತು. ಆದ್ರೆ ಯಾ ರಸೂಲಲ್ಲಾಹ್, ಆ ವ್ಯಕ್ತಿ ಸರಿಯಾಗಿ ನಮಾಜ್ ಮಾಡ್ತಿದ್ದಿಲ್ಲ. ಯಾ ರಸೂಲಲ್ಲಾಹ್, ಆ ವ್ಯಕ್ತಿ ತನ್ನ ಕಲಿರುವ ಎಲ್ಲ ಶಿಕ್ಷಣ ಮೇಲೆ ಪಾಲನೆ ಮಾಡ್ತಿದ್ದಿಲ್ಲ. ಯಾ ರಸೂಲಲ್ಲಾಹ್, ಅದಕ್ಕೆ ಆ ವ್ಯಕ್ತಿಗೆ ಈ ರೀತಿ ಶಿಕ್ಷೆ ಕೊಡಕ್ ಕುಂತಿದ್ದಾರೆ. ಯಾ ರಸೂಲಲ್ಲಾಹ್, ನೋಡಿ, ಜ್ಞಾನ ಶಿಕ್ಷಣ ಇದೆ, ಎಲ್ಲ ಗೊತ್ತಿದೆ. ನಮಾಜ್ ಬಿಟ್ಟಿದ್ರೆ ಈ ರೀತಿ ಶಿಕ್ಷೆ ಇದೆ, ನಮಾಜ್ ಬಿಟ್ಟಿದ್ರೆ ಈ ರೀತಿ ಪಾಪ ಇದೆ, ಈ ರೀತಿ ಶಿಕ್ಷೆ ಕೊಡಲಾಗುತ್ತದೆ, ಎಲ್ಲ ಗೊತ್ತಿದ್ರು ಅವ್ರು ನಮಾಜ್ ಬಿಡಾಕ್ ಕುಂತಿದ್ದಾರೆ. ಆ ಜನರಿಗೆ ಇಂತಹ ಶಿಕ್ಷೆ ಕೊಡಕ್ ಕುಂತಿದ್ದಾರೆ. ಯಾ ರಸೂಲಲ್ಲಾಹ್, ಅದು ಎಂತಹ ಶಿಕ್ಷೆ? ದೊಡ್ಡವಾದ ಕಲ್ಲು ತಗೊಂಡು ಮುಖದ ಮೇಲೆ ಹೊಡ್ಯಾಕ್ ಕುಂತಿದ್ದಾರೆ. ಇವತ್ತು ದೊಡ್ಡವಾದ ಕಲ್ಲು ಬ್ಯಾಡ್ರಿ, ಇವತ್ತು ಬರೀ ಒಂದು ಸೂಜಿ ತಗೊಂಡು ಮೈ ಮೇಲೆ ಚುಚ್ಕೋರಿ, ತಡ್ಕೊಳಕಂಗಿಲ್ಲ. ಬರೀ ಒಂದು ಸೊಳ್ಳೆ ಕಚ್ಚಿದ್ರೆ ನಮ್ಗೆ ತಡ್ಕೊಳಂಗಿಲ್ಲ. ಏನಪ್ಪಾ ಸೊಳ್ಳಿ ಬಾಳ ಕಡ್ಯಾಕ್ ಕುಂತಿದ್ದ, ನಾವು ಕೆಬರ್ತೀವಿ ಮೊದಲಿಗೆ. ಇಷ್ಟು ನಮ್ಮ ದೇಹ ಒಂದು ಸೊಳ್ಳೆ ಕಚ್ಚಿದ್ರೆ ನಾವು ತಡ್ಕೊಳಾಗೋದಿಲ್ಲ. ನಾಳೆ ಕಯಾಮತ್ ದಿನದಲ್ಲಿ ದೊಡ್ಡವಾದ ಕಲ್ಲು ತಗೊಂಡು ಫರಿಷ್ಠಗಳು ಹೊಡಿತಾರ ಅಂದ್ರೆ ಆ ಶಿಕ್ಷೆ ನಾವು ಹೇಗೆ ತಡ್ಕೋಬೇಕು? ಶಕ್ತಿ ಇದೆ ನಮ್ಮ ಒಳಗೆ. ಆದ್ರೆ ನಾವು ನಮಾಜ್ ಬಿಡಿಯೋದು, ನಮಾಜ್ನ ದೂರ ಆಗೋದು ಬಹಳ ಈಸಿ ಇದೆ, ಇವತ್ತು ಬಹಳ ಈಸಿ ಇದೆ. ಆದ್ರೆ ನಾಳೆ ಇಂತಹ ಶಿಕ್ಷೆ, ಅದು ಒಂದು ಸಾರಿ ಕೊಡಂಗಿಲ್ಲ ಶಿಕ್ಷೆ, ಒಳ್ಳ ಮಳೆ ಕಂಟಿನ್ಯೂ ಶಿಕ್ಷೆ ನಿಮ್ಮ ಮೇಲೆ ಕಂಟಿನ್ಯೂ ಇರ್ತಿತಿ ಶಿಕ್ಷೆ. ಮತ್ತು ಮೂರನೇದು ಕೇಳಿದ್ರು, ಜಿಬ್ರೈಲ್, ಬೆಂಕಿ ಒಳಗೆ ಎಷ್ಟೋ ಜನರಿದ್ರು, ಎಲ್ಲಾರು ಬೆಂಕಿ ಹೇಗೆ ಮೇಲೆ ಬರ್ತಿದ್ರು, ಎಲ್ಲಾರು ಜನರು ಮೇಲೆ ಬರ್ತಿದ್ರು. ಆ ಜನರು ಯಾರು? ಆ ಹೆಣ್ಣು ಮಕ್ಕಳು ಯಾರು? ಯಾ ರಸೂಲಲ್ಲಾಹ್, ಆ ಜನರು ಪ್ರಪಂಚದಲ್ಲಿ ಇದ್ರು ಯಾ ರಸೂಲಲ್ಲಾಹ್. ಆದ್ರೆ ಆ ಜನರು ವ್ಯಾಭಿಚಾರಿ ಝೀನದ ಕೆಲಸ ಮಾಡ್ತಿದ್ರು ಯಾ ರಸೂಲಲ್ಲಾಹ್. ವ್ಯಾಭಿಚಾರಿ ಕೆಲಸ ಮಾಡಿದ್ರು ಯಾ ರಸೂಲಲ್ಲಾಹ್. ವ್ಯಾಭಿಚಾರಿ ಮಾಡುವ ಜನರಿಗೆ ಇಂಥ ಶಿಕ್ಷೆಯನ್ನು ಕೊಡಕ್ ಕುಂತಿದ್ದಾರೆ ಯಾ ರಸೂಲಲ್ಲಾಹ್. ಅಲ್ಲಾಹು ಅಕ್ಬರ್. ವ್ಯಾಭಿಚಾರಿ ಇವತ್ತು ಎಲ್ಲೆಲ್ಲಿ ದಂಧ ಮಾಡಕ್ ಕುಂತಿಲ್ಲ, ಒಣಿಯಲ್ಲಿ ದಂಧ ಕುಂತಿದೆ, ಕಣ್ಣಿನ ಮುಂದೆ ಎಲ್ಲ ಕಾಣಕ್ ಕುಂತಿದೆ, ವ್ಯಾಭಿಚಾರಿ ನಡ್ಯಾಕ್ ಕುಂತಿದೆ. ಆದ್ರೆ ಅಲ್ಲಾಹು ಅಕ್ಬರ್, ಸ್ವಲ್ಪ ಭಯ ಇಲ್ಲ ನಮ್ಮ ಮುಸಲ್ಮಾನ್ ಜನರಿಗೆ. ಒಬ್ಬ ವ್ಯಕ್ತಿ ಹೋಗಿ ಇನ್ನೊಬ್ಬ ಹೆಣ್ಣು ಮಕ್ಕಳ ಜೊತೆ ಮಲ್ಗಾ ಕುಂತಿದ್ದಾನೆ, ದುಡ್ಡು ಕೊಟ್ಟು ಬಿಸ್ನೆಸ್ ಮಾಡಕ್ ಕುಂತಿದೆ. ಶಿಕ್ಷೆ ಎಂತಹ ಶಿಕ್ಷೆ ಇದೆ? ಬೆಂಕಿ ಹೇಗೆ ಒಳಗಡೆ ಹೋಗ್ತದೆ, ಎಲ್ಲಾರು ಒಳಗಡೆ ಹೋಗ್ತಿದ್ರು, ಹೇಗೆ ಮೇಲ್ಗಡೆ ಬರ್ತದೆ, ಎಲ್ಲಾರು ಮೇಲ್ಗಡೆ ಬರ್ತಿದ್ರು ಆ ಹೆಣ್ಣು ಮಕ್ಕಳು. ಈ ರೀತಿ ಬೆಂಕಿಯಲ್ಲಿ ಸುಡಾಕ್ ಕುಂತಿದ್ದಾರೆ ಆ ಹೆಣ್ಣು ಮಕ್ಕಳಿಗೆ. ಇವತ್ತು ದುಡ್ಡು ತಗೊಂಡು ಮಲ್ಗೋದು ಬಹಳ ಈಸಿ ಇದೆ. ಕಯಾಮತ್ ದಿನದಲ್ಲಿ ಶಿಕ್ಷೆ ತಡ್ಕೊಳಕ್ ಶಕ್ತಿ ಇದೆ? ಆ ಶಿಕ್ಷೆ ದೇಹ ಮೇಲೆ ಬೆಂಕಿ ಸುಡಿದಿರ್ತಾರೆ ಪ್ರೀತಿಯ ಸಹೋದರರೇ. ಆ ಶಿಕ್ಷೆ ಹೇಗೆ ತಡ್ಕೋಬಹುದು ಹೆಣ್ಣು ಮಕ್ಕಳು? ಇದೇ ಶಕ್ತಿ ಯಾರಿಗೆ ಇಲ್ಲ ಪ್ರೀತಿಯ ಸಹೋದರಿ, ಯಾರಿಗೆ ಇಲ್ಲ. ಮತ್ತು ನಾಲ್ಕನೇದು ಕೇಳಿದ್ರು, ಆ ರಕ್ತದ ಹಳ್ಳ ಇತ್ತು. ಆ ರಕ್ತದ ಹಳ್ಳಿ ಒಳಗೆ ಆ ವ್ಯಕ್ತಿ ಹೊರಗಡೆ ಬರಾಕ್ ಕುಂತಿದ್ದ ಮತ್ತು ಕಲ್ತುಕೊಂಡು ಹೊಡ್ಯಾಕ್ ಕುಂತಿದ್ರು. ಆ ವ್ಯಕ್ತಿ ಯಾರು? ಯಾ ರಸೂಲಲ್ಲಾಹ್, ಆ ವ್ಯಕ್ತಿ ಬ್ಯಾರೆ ಯಾರು ಇಲ್ಲ ಯಾ ರಸೂಲಲ್ಲಾಹ್. ಆ ವ್ಯಕ್ತಿ ಸೂದುಖೋರಿ ಮಾಡ್ತಿದ್ದ, ಆ ವ್ಯಕ್ತಿ ಬಡ್ಡಿ ವ್ಯವಹಾರ ಮಾಡ್ತಿದ್ದ ಯಾ ರಸೂಲಲ್ಲಾಹ್. ಆ ವ್ಯಕ್ತಿದು ಬಡ್ಡಿ ನಡೀತಿತ್ತು ಯಾ ರಸೂಲಲ್ಲಾಹ್. ಅದಕ್ಕೆ ಆ ವ್ಯಕ್ತಿಗೆ ರಕ್ತದ ಹಳ್ಳನಲ್ಲಿ ಶಿಕ್ಷೆ ಕೊಡಕ್ ಕುಂತಿದ್ದಾರೆ ಯಾ ರಸೂಲಲ್ಲಾಹ್. ರಕ್ತದ ಹಳ್ಳನಲ್ಲಿ ಶಿಕ್ಷೆ ಕೊಡಕ್ ಕುಂತಿದ್ದಾರೆ ಯಾ ರಸೂಲಲ್ಲಾಹ್. ಪ್ರೀತಿಯ ಸಹೋದರರೇ, ಪುರಾಣ ಮಸ್ಜಿದ್ ನಲ್ಲಿ ಬಂದಿದೆ, ಮಾ ಸಲಕಕುಂ ಫೀ ಸಕರ್, ಮಾ ಸಲಕಕುಂ ಫೀ ಸಕರ್ ಕಾಲು ಲಂ ನಕು ಮಿನಲ್ ಮುಸಲ್ಲೀನ್. ಎಷ್ಟೋ ಜನರು ನರಕನಲ್ಲಿ ಹೋಗಿರ್ತಾರ. ಏಕೆಂದ್ರೆ ನರಕ ಹಕ್ಕಿದೆ. ಎಲ್ಲಾರು ಅವ್ರವ್ರು ಮಾಡಿರುವ ಶಿಕ್ಷೆ ಮೇಲೆ, ಅವ್ರ ತಪ್ಪಿ ಮೇಲೆ ಶಿಕ್ಷೆ ಕೊಡಲಾಗುತ್ತದೆ. ಯಾರು ಚಾಳಿ ಹೇಳಿದ್ರು, ಯಾರು ಗೀಬತ್ ಮಾಡಿದ್ರು ಅಂತಹ ಜನರಿಗೆ ಶಿಕ್ಷೆ ಬೇರೆ ಇದೆ. ಯಾರು ನಮಾಜ್ ಬಿಟ್ಟರು ಅಂತಹ ಜನರಿಗೆ ಶಿಕ್ಷೆ ಬೇರೆ ಇದೆ. ಯಾರು ಬಡ್ಡಿ ವ್ಯವಹಾರ ಮಾಡಿದ್ರು ಅಂತಹ ಜನರಿಗೆ ಶಿಕ್ಷೆ ಬೇರೆ ಇದೆ. ಯಾರು ವ್ಯಾಭಿಚಾರಿ ಕೆಲಸ ಮಾಡಿದ್ರು ಅಂತಹ ಜನರಿಗೆ ಶಿಕ್ಷೆ ಬೇರೆ ಇದೆ. ಮತ್ತು ಯಾರು ಮುನಾಫಿಕನ ಕೆಲಸ ಮಾಡಿದ್ರು ಅಂತಹ ಜನರ ಶಿಕ್ಷೆ ಬೇರೆ ಇದೆ. ಎಲ್ಲ ಜನರಿಗೆ ಏನಿದೆ, ಒಂದು ರೀತಿ ಶಿಕ್ಷೆ ಇಟ್ಟಿದ್ದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಆದ್ರೆ ನರಕ ಹಾಕಿದೆ. ನರಕ ಒಂದೇ ಜಾಗ ಇದೆ, ಅದರ ಒಳಗೆ ಬೇರೆ ಬೇರೆ ಸಪರೇಟ್. ಈಗ ನಾವು ದೊಡ್ಡವಾದ ಮನಿ ಕಟ್ಟಿದ್ರೆ, ಮನಿ ದೊಡ್ಡವಾದ ಅಲ್ಹಮ್ದುಲಿಲ್ಲಾಹ್, ಆ ಮನಿ ಹೆಸರು ಏನು? ಒಂದು ಒಳ್ಳೆವಾದ ಏನೋ ಹೆಸರು ಇರ್ತೀವಿ ಮನಿಗೆ. ಒಳಗಡೆ ಹೋಗಿದ ನಂತರ ಎಲ್ಲಾರ್ದು ಏನಿದೆ ರೂಮ್ ಬೇರೆ ಬೇರೆ ಇರ್ತೈತಿ. ಇದು ದೊಡ್ಡ ಅಣ್ಣಂದು ರೂಮ್, ಇದು ಚಿಕ್ಕಂದು, ಇದು ಅದಕ್ಕಿಂತ ಚಿಕ್ಕಂದು, ಇದು ತಂಗಿದು, ಇದು ಅಜ್ಜಿದು, ಇದು ಅಜ್ಜಂದು, ಎಲ್ಲ ರೂಮ್ ಬೇರೆ ಬೇರೆ. ಆದ್ರೆ ಮನಿ ಒಂದೇ ಇದೆ. ಅದೇ ರೀತಿ ನರಕ ಇದೆ. ನರಕ ಒಂದೇ ಇದೆ, ಅದರ ಒಳಗೆ ಎಲ್ಲಾರ್ಗೆ ಸಪರೇಟ್ ಇದು ಶಿಕ್ಷೆ ಒಂದು ಇದೆ. ಅಲ್ಲಾಹು ಅಕ್ಬರ್. ಎಲ್ಲಾರು ನರಕನಲ್ಲಿ ಇದ್ರು. ಎಷ್ಟೋ ಜನರು ಆ ನರಕನಿಂದ ನಲ್ಲಿ ಹೋಗಿದ ನಂತರ ಶಿಕ್ಷೆಯನ್ನು ತಗೊಳಕ್ ಕುಂತಿದ್ರು. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಪುರಾಣ ಮಸ್ಜಿದ್ ನಲ್ಲಿ ಹೇಳಿದಾನೆ,
ಮಾ ಸಲಕುಂ ಫಿ ಸಕರ್, ಎಷ್ಟೋ ಜನರು ನರಕಲ್ಲಿ ಹೋಗಿದ ನಂತರ ಫರಿಷ್ಠಗಳು ಕೇಳ್ತಾರಂತೆ, ನೀವು ಏನು ಪ್ರಪಂಚದಿಂದ ಇಲ್ಲಿ ಬಂದಿದ್ದೀರಾ, ಬಂದಿದ ನಂತರ ನರಕನಲ್ಲಿ ಏಕೆ ಬಂದಿದ್ದೀರಾ, ಅಂತದು ಏನು ಒಳ್ಳೆವಾದ ಕೆಲಸ ಮಾಡಿ ಬಂದಿದ್ದೀರಾ, ಏನು ತಪ್ಪವಾದ ಕೆಲಸ ಮಾಡಿ ಬಂದಿದ್ದೀರಾ, ಏನು ಪಾಪ ಮಾಡಿ ಬಂದಿದ್ದೀರಾ, ಪ್ರಪಂಚದಲ್ಲಿ ಏನ್ ಮಾಡಿ ಬಂದಿದ್ದೀರಾ. ಅಲ್ಲಾಹು ಅಕ್ಬರ್. ಪ್ರೀತಿಯ ಸಹೋದರರೇ, ಹಜರತ್ ಝಿಯಾ ಉಲ್ ಕುರಾನ್, ಹಜರತ್ ಅಲ್ಲಾಮ ಪೀರ್ ಕರಂ ಶಾ ಅಜಹರಿ ರಹಿಮತುಲ್ಲಾಹಿ ಅಲೈಹಿ ಈ ಕುರಾನಿನ ಅರ್ಥ ಈ ರೀತಿ ಬರೆದಿದ್ದಾರೆ. ಫರಿಷ್ಠಗಳು ನರಕನಲ್ಲಿ ಜನರಿಗೆ ಕೇಳ್ತಾರಂತೆ, ಏಕೇನು ನರಕನಲ್ಲಿ ಬಂದಿದ್ದೀರಾ, ಬರೋದ ಕಾರಣ ಏಕೆ, ಏನು ತಪ್ಪವಾದ ಕೆಲಸ ಮಾಡಿ ಬಂದಿದ್ದೀರಾ, ಏನು ಅಂತಹ ಪಾಪ ಮಾಡಿ ಬಂದಿದ್ದೀರಾ, ಏನು ಪಾಪ ಮಾ ಸಲಕುಂ ಫಿ ಸಕರ್, ಏನ್ ಮಾಡಿ ಬಂದಿದ್ದೀರಾ. ಆ ಜನರು ಹೇಳ್ತಾರಂತೆ ಏನಂತ, ನಾವು ಪ್ರಪಂಚದಲ್ಲಿ 2 ತಪ್ಪು ಮಾಡಿದೀವಿ, ಅದಕ್ಕೆ ನಾವು ಇವತ್ತು ನರಕನಲ್ಲಿ ಬಂದಿದ್ದೀವಿ. 2 ತಪ್ಪು ಮಾಡಿದೀವಿ, ಅದಕ್ಕೆ ನಾವು ನರಕಲ್ಲಿ ಬಂದಿದ್ದೀವಿ. ಎಲ್ಲರೂ ನರಕ ವಾಸ ಜನರು ಹೇಳ್ತಾರಂತೆ, ನಾವು ಬಹಳ ದೊಡ್ಡ ತಪ್ಪು ಮಾಡಿದೀವಿ. ಆ 2 ತಪ್ಪು ಏನು, ಮೊದಲನೇ ತಪ್ಪಿನಿಂದ ಏನಾಗಿತ್ತು, ಲಮ್ ನಕು ಮಿನಲ್ ಮುಸಲ್ಲೀನ್, ಕಾಲು ಲಮ್ ನಕು ಮಿನಲ್ ಮುಸಲ್ಲೀನ್, ನಾವು ನಮಾಜ್ ಮಾಡ್ತಿದ್ದಿಲ್ಲ. ನಮಾಜ್ ನಾವು ಎಷ್ಟು ದೂರ ಆಗಿದ್ದೀವಿ, ಅಜಾನ್ ಕೊಡ್ತಿತ್ತು ಆದ್ರೆ ನಾವು ನಮಾಜಿನ ಸಮಯ ಬರ್ತಿದ್ದಿಲ್ಲ, ಅದಕ್ಕೆ ನಾವು ನರಕಲ್ಲಿ ಬಂದಿದ್ದೀವಿ. ಇವತ್ತು ನಮಾಜ್ ಮಾಡಿಲ್ಲ ನಾವು, ಅದಕ್ಕೆ ನಾವು ನರಕಲ್ಲಿ ಬಂದಿದ್ದೀವಿ. ಇದು ನಾನು ಹೇಳಕ್ ಕುಂತಿಲ್ಲ, ಕುರಾನ್ ಹೇಳಕ್ ಕುಂತಿದ್ದೆ. ठीक है ಯಾರಾದ್ರೆ ಹಾಗೆ ಹೇಳಿದ್ರೆ ಮಾತು ಬೇರೆ, ಏನಪ್ಪ ಬಾಣ ಹೊಡಿದ್ರು ಗಾಡಿ ಬೇಡ, ಇದು ಬಾಣ ಹೊಡೆಯೋದು ಮಾತಿಲ್ಲ. ಪ್ರಪಂಚದಲ್ಲಿ ಪವಿತ್ರವಾದ ಗ್ರಂಥ ಕುರಾನ್ ಮಜ್ಜಿದ್ ನಲ್ಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹೇಳಿದಾನೆ, ಕಾಲು ಲಮ್ ನಕು ಮಿನಲ್ ಮುಸಲ್ಲೀನ್, ಇದು ನರಕವಾಸಿ ಜನರು ಎಂತಹ ಜನರು ಇರ್ತಾರೆ, ನಾವು ನಮಾಜ್ ಅನ್ನು ಮಾಡ್ತಿದ್ದಿಲ್ಲ, ನಮಾಜ್ ಬಿಡ್ತಿದ್ರು, ಅದಕ್ಕೆ ನಾವು ನರಕಲ್ಲಿ ಬಂದಿದ್ದೀವಿ. ಇವತ್ತು ನಮಾಜ್ ಬಿಟ್ಟು ಎಷ್ಟು ಒಳ್ಳೆವಾದ ಕೆಲಸ ಮಾಡಕ್ ಹೋಗ್ತಿದೀವಿ. ಅಲ್ಲಾಹು ಅಕ್ಬರ್. ಒಂದು ಸಮಯದ ನಮಾಜ್ ಮಿಸ್ ಆಯ್ತು, ಅಸರ್ ನಮಾಜ್ ಸಿಕ್ತು, ಮಧ್ಯಾಹ್ನ ನಮಾಜ್ ಏನ್ ಮಿಸ್ ಆಗಿತ್ತು ಅದೇ ಕಜಾ ಮಾಡ್ರಿ ಅಲ್ಲ, ಅಸರ್ ನಮಾಜ್ ನಲ್ಲಿ ಅದೇ ನಮಾಜ್ ಮಾಡ್ರಿ ಅಲ್ಲ. ಇದ್ರೊಳಗೆ ಏನೋ ಸಂದೇಶ ಏನ್ ಬರ್ತಿದೆ ಅಂದ್ರೆ, ಈಗ ಉದಾಹರಣೆಗಾಗಿ ಈಗ ಯಾರಿಂದ ಒಂದು ಏನಾದ್ರೂ ನಮಾಜ್ ತಪ್ಪಿತ್ತು, ಮಿಸ್ ಆಯ್ತು, ಸ್ವಲ್ಪ ಜನರು ಏನ್ ತಿಳ್ಕೊಂತಾರ, ನಮಾಜ್ ಬಿಟ್ರವ್ರು, ಅವರಿಂದ ನಮಾಜ್ ತಪ್ಪಿತು. ಆದ್ರೆ ಹಕೀಕತ್ ಏನಿರ್ತದೆ, ನಮಾಜ್ ತಪ್ಪಿದೆ. ಒಬ್ಬ ನಿಜವಾಗಿನ ಮೊಮಿನೆ ಕಾಮಿಲ್, ಅಲ್ಲಾಹ್ ರಬ್ಬುಲ್ ಇಜ್ಜತ್ಗೆ ಪ್ರೀತಿ ಮಾಡುವ ವ್ಯಕ್ತಿ ನಮಾಜ್ ತಪ್ಪಿದ್ರೇನೆ, ಇಶಾದು ನಮಾಜ್ ನನಗೆ ಸಿಕ್ಕಿದೆ, ಮಗ್ರಿಬ್ ನಮಾಜ್ ನಾ ಬಂದಿದ್ದಿಲ್ಲ, ಬೆಳಗಿನ ನಮಾಜ್ ನನ್ನ ತಪ್ಪು, ನನ್ನ ತಪ್ಪಿದೆ ನಮಾಜು, ಆದ್ರೆ ಮಧ್ಯಾಹ್ನ ನಮಾಜ್ ಸಿಕ್ಕಿದೆ, ಮಧ್ಯಾಹ್ನ ನಮಾಜ್ ಓದಿದ ನಂತರ ಮತ್ತು ನಾನು ಕಜಾ ಓದಿದ್ದೇನೆ ನಮಾಜ್. ಮೊಮಿನೆ ಕಾಮಿಲ್ ಮಧ್ಯಾಹ್ನ ನಮಾಜ್ ಮಾಡಿದ ನಂತರ ಮತ್ತು ಬೆಳಗಿನ ನಮಾಜ್ ಕಜಾ ಮಾಡುತ್ತಾರೆ. ಆದ್ರೆ ಜನರು ಏನು, ಬೆಳಗಿನ ನಮಾಜ್ ಮಿಸ್ ಆಯ್ತು, ಅವರು ನಮಾಜ್ ಬಿಡ್ತಾರ. ನಾನು ಹೇಳೋದಕ್ಕೆ ಈಸಿ ಇದೆ, ಆದ್ರೆ ಕಜಾ ನಮಾಜ್ ಅವ್ರು ಮಾಡಿದಾರ, ಅದು ಅಲ್ಲಾಹ್ಗೆ ಗೊತ್ತಿದೆ. ಪ್ರೀತಿಯ ಸಹೋದರರೇ, ಇಂತಹ ಜನರು ನರಕಕ್ಕೆ ಹೋಗುತ್ತಾರೆ. ಅಂತಹ ಜನರು ಯಾರು ನಮಾಜ್ ಬಿಟ್ಟರು, ಇದು ಮೊದಲೇ ತಪ್ಪಿತ್ತು, ಜನರನ್ನ ಪಾಪ ಇತ್ತು. ಎರಡನೇ ಏನು ಅಂತ ದೊಡ್ಡವಾದ ಪಾಪ ಮಾಡಿದೀರಾ. ಆ ಜನರು ಹೇಳಿದ್ರು, ನಾವು ಪ್ರಪಂಚದಲ್ಲಿ ಬಹಳ ಸೊಕ್ಕನಿಂದ ಅಡ್ಡಾಡ್ತಿದ್ವಿ, ಎದೆವನ್ನು ಇರ್ತಿ ಮೇಲಗಡೆ ಮಾಡಿ ನಾವು ಅಡ್ಡಾಡ್ತಿದ್ವಿ, ತೊರಸಿ ಅಡ್ಡಾಡ್ತಿದ್ವಿ ಜನರಿಗೆ, ನಾನೇ ದೊಡ್ಡವ, ಎಲ್ಲಿದ್ರೆ ನನ್ನ ಹೆಸರು ಅಂತಿದ್ರು. ಇವತ್ತು ನೋಡಿ ಎಂತಹ ಪರಿಸ್ಥಿತಿ ನಮಗೆ ಸಿಕ್ಕಿದೆ, ನಾವು ನರಕಲ್ಲಿ ಬಂದಿದ್ದೀವಿ. ನೋಡ್ರಿ ಎಂತಹ ಶಿಕ್ಷೆ ಪಡ್ಕೊಂಡ್ರೆ ಜನರಿಗೆ. ಯಾರು ಜನರು, ನಮಾಜ್ ಬಿಟ್ಟಿರುವ ಜನರು. ಪ್ರೀತಿಯ ಸಹೋದರರೇ, ನಮಾಜ್ ಬಿಟ್ಟಿದ್ರೆ ಬಹಳ ದೊಡ್ಡವಾದ ಪಾಪ ಇದೆ. ಕಯಾಮತ್ ದಿನದಲ್ಲಿ ಮೊದಲೇ ಪ್ರಶ್ನೆ ಏನು, ನಮಾಜಿನ ಬಗ್ಗೆ. ಎಷ್ಟೋ ಜನ ನಮಾಜ್ ಬಿಟ್ಟರು, ಎಷ್ಟೋ ಜನರು ದೂರ ಆದರು. ಅಲ್ಲಾಹು ಅಕ್ಬರ್. ಪ್ರೀತಿಯ ಸಹೋದರರೇ, ಹದೀಸ್ ಮುಬಾರಕನಲ್ಲಿ ಇಲ್ಲಿ ತನಕ ಬಂದಿದೆ, ಎಷ್ಟೋ ಜನರು ನಮಾಜ್ ಬಿಟ್ಟು ತಪ್ಪವಾದ ಕೆಲಸ ಮಾಡ್ತಿದ್ರು. ಹುಜೂರ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಇಲ್ಲಿ ತನಕ ಹೇಳಿದ್ರು, ಯಾರು ನಮಾಜನ್ನು ಬಿಡುತ್ತಾರೆ ಅಂತಹ ಜನರು ಫಿರ್ಔನ್ ಮತ್ತು ಹಾಮಾ ಜೊತೆ ಹೇಳ್ತಾರಂತೆ, ಫಿರ್ಔನಿನ ಜೊತೆ ಹೇಳ್ತಾರಂತೆ ಆ ಜನರು. ಫಿರ್ಔನ್ ಯಾರು, ಅಲ್ಲಾಹನ ದುಶ್ಮನ್, ಅಲ್ಲಾಹನ ಪ್ರವಾದಿ ದುಶ್ಮನ್ ಇದ್ದ ಫಿರ್ಔನ್. ಇಂತಹ ವ್ಯಕ್ತಿ ಜೊತೆ ಜನರು ಹೇಳ್ತಾರಂತೆ, ಫಿರ್ಔನಿನ ಜೊತೆ ಹೇಳ್ತಾರಂತೆ ಆ ಜನರು, ಯಾರು ನಮಾಜ್ ಬಿಟ್ಟರು, ಯಾರು ನಮಾಜ್ನ ದೂರ ಆದರು. ಅಲ್ಲಾಹು ಅಕ್ಬರ್. ನಮ್ಮ ಇಚ್ಛೆ ಏನಿದೆ ಕಯಾಮತ್ ದಿನದಲ್ಲಿ, ಯಾ ಅಲ್ಲಾಹ್ ನಾವು ಹೇಳಿದ್ರೆ ಹಜರತ್ ಖ್ವಾಜಾ ಮುঈನುದ್ದೀನ್ ಚಿಶ್ತಿ ರಹಿಮತುಲ್ಲಾಹಿ ಜೊತೆ ನಾವು ಹೇಳ್ಬೇಕು, ಯಾ ಅಲ್ಲಾಹ್. ನಾವು ಕಯಾಮತ್ ದಿನದಲ್ಲಿ ಹೇಳಿದ್ರೆ ಹಜರತ್ ಅಬೂಬಕರ್ ಸಿದ್ದೀಕ್ ಅವ್ರ ಜೊತೆ ನಾವು ಹೇಳ್ಬೇಕು, ಯಾ ಅಲ್ಲಾಹ್. ನಾವು ಕಯಾಮತ್ ದಿನದಲ್ಲಿ ಹೇಳಿದ್ರೆ ಹಜರತ್ ಉಮರ್ ಫಾರೂಕಿನ ಜೊತೆ ನಾವು ಎದ್ದೇಳ್ಬೇಕು, ಯಾ ಅಲ್ಲಾಹ್. ನಾವು ಕಯಾಮತ್ ದಿನದಲ್ಲಿ ಎದ್ದೇಳಿದ್ರೆ ಯಾ ಅಲ್ಲಾಹ್, ನಾವು ಹಜರತ್ ಉಸ್ಮಾನ್ ಗನಿಯ ಜೊತೆ ನಾವು ಎದ್ದೇಳ್ಬೇಕು, ಯಾ ಅಲ್ಲಾಹ್. ನಾವು ಕಯಾಮತ್ ದಿನದಲ್ಲಿ ಹೇಳಿದ್ರೆ ಹಜರತ್ ಆಲಾ ಹಜರತ್ ಅಜೀಮ್ ಅಲ್ ಬರ್ಕತ್ ಫಾಜಿಲೆ ಬರೇಲ್ವಿ ರದಿಯಲ್ಲಾಹು ತಆಲಾ ಅವ್ರ ಜೊತೆ ನಾವು ಎದ್ದೇಳ್ಬೇಕು, ಯಾ ಅಲ್ಲಾಹ್. ಇದು ನಮ್ಮ ಇಚ್ಛೆ ಇರುತ್ತದೆ, ಆದ್ರೆ ಆ ಇಚ್ಛೆ ಪ್ರಕಾರ ನಮಾಜನ್ನು ಮಾಡಬೇಕು, ಆಮೇಲೆ ಅವ್ರ ಜೊತೆ ನಾವು ಹೇಳ್ತೀವಿ. ಪ್ರೀತಿಯ ಸಹೋದರರೇ, ನಮಾಜನ ದೂರ ಇದೆ, ಆದ್ರೆ ಇಚ್ಛೆ ನಮ್ಮ ಎಂತ ಇದೆ, ರಾಜಾ ಬಕ್ಷೀರ್ ನಮ್ ಜೊತೆ ಇರಬೇಕು, ಹಜರತ್ ಚಮನ್ ಶಾವಲಿ ಅವ್ರು ನಮ್ ಜೊತೆ ಇರಬೇಕು, ಜಮಾಲ್ ಶಾವಲಿ ಅವ್ರು ನಮ್ ಜೊತೆ ಇರಬೇಕು. ನಮಾಜ್ ಬಿಟ್ಟಿದ್ರೆ ಯಾರು ನಮ್ ಜೊತೆ ಇರಂಗಿಲ್ಲ. ಪ್ರೀತಿಯ ಸಹೋದರರೇ, ಶಿಕ್ಷೆ ಹಕ್ಕಿದೆ. ಅಲ್ಲಾಹು ಅಕ್ಬರ್. ಎಷ್ಟೋ ಜನರು ನಮಾಜ್ ಬಿಟ್ಟು ನರಕಲ್ಲಿ ಹೋದ್ರಿ. ಇವತ್ತು ನಾವು ಏನಿದೀವಿ, ನಮಾಜ್ ಬಿಟ್ಟು ದೂರ ಆಗಿಬಿಟ್ವಿ. ಕುರಾನ್ ಮಜಿದ್ ನಲ್ಲಿ ಬಂದಿದೆ, ಎಷ್ಟೋ ಜನ ನರಕಲ್ಲಿ ಹೋದ್ರು. ಇಲ್ಲಿ ತನಕ ಬಂದಿದೆ. ಪ್ರೀತಿಯ ಸಹೋದರರೇ, ಇದು ನರಕದಲ್ಲಿ ಒಂದು ಜಾಗ ಇದೆ, ವಯಲ್ ಅಂತ ಜಾಗ ಇದೆ. ಏನು ವಯಲ್? ನಮಾಜ್ ಬಿಟ್ಟಿರೋದು ಇದು ಶಿಕ್ಷೆ ಇತ್ತು. ಈಗ ನಮಾಜ್ಗೆ ಬರಾಕ್ ಕುಂತಿದ್ದಾರೆ. ನಮಾಜ್ಗೆ ಬಂದಿದ ನಂತರ ನಮಾಜ್ ಸರಿಯಾಗಿ ಮಾಡಕ್ ಕುಂತಿಲ್ಲ. ನಮಾಜ್ ಸುಸ್ತಿ ಏನಿದೆ, ಸುಸ್ತಿನಿಂದ ನಮಾಜು, ಬೇಜಾರಿಂದ ನಮಾಜು, ಈ ರೀತಿ ನಮಾಜ್ ಮಾಡಕ್ ಕುಂತಿದ್ದಾರೆ. ಇಂತಹ ಜನರಿಗೆ ಏನ್ ಶಿಕ್ಷೆ ಇದೆ?
ನರ್ಕನಲ್ಲಿ ಒಂದು ಜಗ ಇದೆ, ವೈಲ್ ಅಂತ ಜಗ ಇದೆ, ವೈಲ್. ಆ ವೈಲ್ ಅನ್ನೋದು ಜಗದಲ್ಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಆ ನರಕದ ಬೆಂಕಿಗೆ ಈಚೆ ಸೃಷ್ಟಿ ಮಾಡಿದಾನೆ. ಆ ನರಕದ ಬೆಂಕಿ ಜಳನಿಂದ ಏನಾದ್ರೆ ಪ್ರಪಂಚದ ದೊಡ್ಡವಾದ ಗುಡ್ಡಗಳು ಸಮೀಪ ತಗೊಂಡು ಹೋಗಿದ್ರೆ ಆ ಎಲ್ಲಾ ಗುಡ್ಡಗಳು ಮುಣಗಿ ಏನು ತಳಗ್ ಬೀಳ್ತದೆ ಅಂತ. ಎಲ್ಲ ದೊಡ್ಡವಾದ ಏನು ಗುಡ್ಡಗಳು ನಿಂದ್ರಂಗೆಲ್ಲ ಬೆಂಕಿ ಸಮೀಪ ಇಂತಹ ಜಗ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಸೃಷ್ಟಿ ಮಾಡಿದ್ದಾನೆ ನರಕದಲ್ಲಿ. ಆ ಜಗ ಎಂತಹ ಜನರಿಗಿದೆ? ಯಾರು ನಮಾಜ್ನಲ್ಲಿ ಸುಸ್ತಿ ಮಾಡಿದ್ರು, ಯಾರು ನಮಾಜ್ನಲ್ಲಿ ಸುಸ್ತಿ ಮಾಡಿದ್ರು. ಅಲ್ಲಾಹ್ ಬರಿಗೆ ನಮಾಜ್ಗೆ ಸುಸ್ತಿ ಮಾಡಕ್ ಕುಂತಿರುವ ಜನರಿಗೆ ಇಂತಹ ಶಿಕ್ಷೆ ಇದೆ ಅಂದರೆ ಮತ್ತು ನಮಾಜ್ ಬಿಟ್ಟಿರುವ ಜನರಿಗೆ ಅಂತ ದೊಡ್ಡವಾದ ಶಿಕ್ಷೆ ಇರಬಹುದು. ಇನ್ನೊಂದು ರಿವಾಯತ್ನಲ್ಲಿ ಬಂದಿದೆ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ನರಕದಲ್ಲಿ ಒಂದು ಜಗ ಸೃಷ್ಟಿ ಮಾಡಿದ್ದಾನೆ, ಅದಕ್ಕೆ ಲಂಲಂ ಅಂತ ಹೇಳಿದ್ದಾರೆ. ಏನು? ಲಂಲಂ. ಆ ಲಂಲಂ ನರಕದ ಜಗದಲ್ಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಅತಿ ಜಾಸ್ತಿ ಹಾವಿಗಳಿಗೆ ಸೃಷ್ಟಿ ಮಾಡಿದ್ದಾನೆ, ಹಾವುಗಳಿಗೆ ಇಟ್ಟಿದ್ದಾನೆ. ಆ ಹಾವುಗಳು ಎಷ್ಟು ದಪ್ಪವಾದ ಇದೆ? ಒಂದು ಒಂಟಿ ಬರಾಬರಿ ಇರುತ್ತೆ, ಅಷ್ಟು ದಪ್ಪವಾದ ಹಾವುಗಳು ಇರ್ತಿದೆ. ಉದ್ದ ಏನಾದ್ರೆ ಹಾವಿನ ಉದ್ದ ನಾವು ಅಳತಿ ಮಾಡ್ಬೇಕಂದ್ರೆ 1 ತಿಂಗಳದ ಸಮಯ ಬೇಕಂದ್ರೆ. ಇಂಥ ಹಾವು ಅಲ್ಲಾಹ್ ರಬ್ಬುಲ್ ಇಜ್ಜತ್ ಲಂಲಂನೇ ಸೃಷ್ಟಿ ಮಾಡಿದ್ದಾನೆ. ಯಾವ ಜನರಿಗೆ? ಯಾರು ನಮಾಜನ್ನು ಬಿಟ್ಟರು ಇಂತಹ ಜನರಿಗೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಲಂಲಂ ಜಗವನ್ನು ಸೃಷ್ಟಿ ಮಾಡಿದಂತ ಅಲ್ಲಾಹ್ ರಬ್ಬುಲ್ ಇಜ್ಜತ್ ತಯಾರಿ ಮಾಡಿದ್ದಾನೆ. ಏನಾದ್ರೆ ಹಾವುಗಳು ಬೇನಮಾಜಿ ಮೇಲೆ 1 ಸಾರಿ ಕಚ್ಚಿದ್ರೆ ಇಡೀ ದೇಹ ತುಂಡು ತುಂಡಾಗ್ತಿದ್ದ ಪ್ರೀತಿ ಸೋದರಿ. ಇಂತಹ ಶಿಕ್ಷೆ, ಹಾವಿನ ಶಿಕ್ಷೆ ಕೊಡ್ತಂತೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಮಾಜ್ ಬಿಟ್ಟಿರುವ ಜನರಿಗೆ. ಇವತ್ತು ನಾವು ಬಹಳ